ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟವರಿಗೆ ಶಾಕ್ ಎದುರಾಗಿದೆ. ₹1 ಬಡ್ಡಿ ಅಂತ ಹೇಳಿಬಿಟ್ಟು ₹3 ಬಡ್ಡಿ ವಸೂಲಿ ಮಾಡಿರುವ ಘಟನೆ ತಡವಾಗಿ ಗೊತ್ತಾಗಿದೆ. ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ಬ್ಯಾಂಕ್ ಸಿಬ್ಬಂದಿ ಹಿಂಸೆ ಕೊಡ್ತಾರಂತೆ. ಬಡ್ಡಿ ಕಟ್ಟಿಲ್ಲ ಅಂತಂದ್ರೆ ಚಿನ್ನ ಹರಾಜು ಹಾಕ್ಬಿಡ್ತೀವಿ ಅಂತ ಅವ್ರಿಗೆ ಬೆದರಿಕೆ ಒಡ್ತಾರಂತೆ. ಚಿನ್ನ ಅಡವಿಟ್ಟಿರುವಂತ ಬ್ಯಾಂಕ್ ಸಿಬ್ಬಂದಿ ಹಿಂಸೆ ಕೊಡ್ತಿದ್ದಾರೆ. ಚಿನ್ನ ಅಡ ಇಟ್ಟವರಿಗೆ ಬಡ್ಡಿ ಕಟ್ಟಿಲ್ವಾ, ನಿಮ್ಮ ಚಿನ್ನ ಹರಾಜು ಮಾಡ್ಬಿಡ್ತೀವಿ, ಹೋಗತ್ತೆ ನಿಮ್ಮ ಚಿನ್ನ. ಯಾದಗಿರಿಯ ಮುತ್ತೂಟ್ ಗೋಲ್ಡ್ ಲೋನ್ ವಿರುದ್ಧ ಆರೋಪ ಕೇಳಿ ಬಂದಿರೋದು. ಅಲ್ಲಿಪುರ ಗ್ರಾಮದ ದೇವಿದ್ರಪ್ಪ ಅನ್ನೋ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. 20 ಗ್ರಾಂ ಚಿನ್ನಕ್ಕೆ ಕೇವಲ 99,000 ಹಣ ಕೊಟ್ಟಿದ್ದಷ್ಟೇ. ಚಿನ್ನ ಅಡ ಇಡುವಾಗ ₹1 ಬಡ್ಡಿ ಅಂತ ಹೇಳಿ ಈಗ ₹3 ಬಡ್ಡಿ ವಸೂಲಿ ಮಾಡ್ತಿದ್ದಾರೆ. ಮುತ್ತೂಟ್ ಗೋಲ್ಡ್ ಲೋನ್ ನಿಂದ ಮೋಸ ಆಗ್ತಿದೆ ಅಂತ ಗ್ರಾಹಕರು ಹೇಳ್ತಿದ್ದಾರೆ. ಮುತ್ತೂಟ್ ಗೋಲ್ಡ್ ಲೋನ್ ರಾಜ್ಯಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವಂತಹ ಮುತ್ತೂಟ್ ಗೋಲ್ಡ್ ಲೋನ್ ಇದು. ಬೇರೆ ಬೇರೆ ಕಡೆ ಬೇರೆ ಬೇರೆ ಶಾಖೆ ಇರುತ್ತೆ. ಬಟ್ ಈ ಒಂದು ಶಾಖೆ ಏನಿದೆ ಮುತ್ತೂಟ್ ಫಿನ್ಕಾರ್ಪ್ನ ಈ ಶಾಖೆನಲ್ಲಿ ₹1 ಅಂತೇಳಿ ಮೊದಲಿಗೆ ಇರಿಸ್ಕೊಳ್ತಾರೆ. ಆಮೇಲೆ ಏಕಾಏಕಿ ₹3 ಬಡ್ಡಿಯನ್ನು ವಸೂಲಿ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ₹3 ಬಡ್ಡಿ ವಸೂಲಿ ಮಾಡೋದಲ್ಲದೆ ನೀವು ಬಡ್ಡಿ ಕಟ್ಟಿಲ್ವಾ, ನಿಮ್ಮ ಚಿನ್ನವನ್ನು ಹರಾಜು ಹಾಕ್ಬಿಡ್ತೀವಿ, ನಿಮಗೆ ಸಿಗಲ್ಲ ಅಂತ ಹೇಳ್ತಾರೆ. 20 ಗ್ರಾಂ ಚಿನ್ನ ಬರೀ 90,000ಕ್ಕೆ ತಗೊಂಡಿದ್ದಾರೆ. ಅದರ ವ್ಯಾಲ್ಯೂ ಇನ್ನೂ 30-40 ಸಾವಿರ ಜಾಸ್ತಿ ಇರಬೇಕಾದ್ರೆ ಯಾರು ಅದನ್ನು ಒಪ್ಕೋತಾರೆ? ಅದರಲ್ಲೂ ₹1 ಬಡ್ಡಿ ಅಂತ ಹೇಳಿ ₹3 ಬಡ್ಡಿ ತಗೊಂಡ್ರೆ ಇದು ಮೋಸ ಆಗ್ತಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಗ್ರಾಹಕರು. ಗೋಲ್ಡ್ ಇಟ್ಟಿಂದ್ರೆ 2 ತೊಲಿ ಇಟ್ಟರೆ ಅದಕ್ಕೆ ಏನಾಗ ಇಂಟ್ರೆಸ್ಟ್ ₹2ಕ್ಕಿಂತ ₹3 ಹೆಚ್ಚಿಗೆ ಬಿದ್ದೋದ್ರಿ. ಅದು ಆಮೇಲೆ ಈಗ ಏನದಂದು 1,30,000 ಮಾಡ್ಯಾರ. 99,000 ಇಟ್ಟಿದ್ದು ಇನ್ನೂ 1 ವರ್ಷ ಆಗ್ಯದ್ರಿ. ಅದು ಅಷ್ಟೇ ಆಗಿರ್ಬೋದು. ಅದಕ್ಕೆ ಈಗ ಏನದ ಹರಾಜಿಗೆ ಹೋಗ್ತದ ಅಂತೇಳಿ ಹರಾಜಿಗೆ ಮಾಡಾಕ್ತಾರೆ. ಇವತ್ತಿಲ್ಲ ಕಟ್ಟಲಿಲ್ಲ ಅಂದ್ರೆ ಹರಾಜ್ ಮಾಡ್ತೀವಿ ನಾವು ಅಂತ ಹೇಳಿ ನಾನು ನೋಟಿಸ್ ಮಾಡಿಲ್ಲ, ಹೇಳಿಲ್ಲ. ಇಂಟ್ರೆಸ್ಟ್ ₹1 ₹2 ಅಂತ ಹೇಳಿ ಈಗ ₹3ಕ್ಕಿಂತ ಹೆಚ್ಚಿಗೆ ಬೀಳಕತ್ತದ. 2 ವರ್ಷ ಗೋಲ್ಡ್ ಇಟ್ಟಿಂದ್ರೆ 2 ತೊಲಿ ಇಟ್ಟರೆ ಅದಕ್ಕೆ ಏನಾಗ ಇಂಟ್ರೆಸ್ಟ್ ₹2ಕ್ಕಿಂತ ₹3 ಹೆಚ್ಚಿಗೆ ಬಿದ್ದೋದು. ಮಹೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಸಾಮಾನ್ಯವಾಗಿ ಒಂದು ಲೋನನ್ನ ಅಥವಾ ಈ ಚಿನ್ನ ಅಡ ಇಡ್ತೀವಿ ಅಂತಂದಾಗ ಅಲ್ಲಿನ ಕಂಡೀಷನ್ಗಳನ್ನು ಸರಿಯಾಗಿ ಓದಿರ್ತೀವಿ. ಕಂಡೀಷನ್ ಇವರು ಓದಿರ್ಲಿಲ್ವಾ ಅಥವಾ ಈಗ ಏನೋ ಹೊಸ ಕಂಡೀಷನ್ ಹಾಕಿದ್ದಾರೆ ಅಂತ ಆರೋಪನ ಏನು ಹೇಳ್ತಿದ್ದಾರೆ ಗ್ರಾಹಕರು? ಮಹೇಶ್. ಎಸ್ ಪ್ರಣೋತ್, ಏನಂದ್ರೆ ಗೋಲ್ಡ್ ಅಡವಿಡುವ ಸಮಯದಲ್ಲಿ ಏನಂದ್ರೆ ₹1 ಬಡ್ಡಿ ನಾವು ಬ್ಯಾಂಕ್ ಇಂದ ನಿಮ್ಗೆ ಕೊಡ್ತೀವಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಅಡವಿಟ್ಟ ಬಳಿಕ ಏನಂದ್ರೆ ಅವರು ₹3 ಬಡ್ಡಿ ಅಂತ ಈಗ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಯಾದಗಿರಿ ನಗರದ ಮುತ್ತೂಟ್ ಫಿನ್ ಗೋಲ್ಡ್ ಲೋನ್ ಕಚೇರಿಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಯಾದಗಿರಿ ತಾಲೂಕಿನ ಅಲಿಪುರ ಗ್ರಾಮದ ದೇವೇಂದ್ರಪ್ಪ ಅನ್ನೋ ಗ್ರಾಹಕನಿಗೆ ಈಗಾಗಲೇ ಮೋಸ ಮಾಡಿದ್ದಾರೆ ಅಂತ ಕೂಡ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನನ್ನ ಅವಶ್ಯಕತೆಗೆ ನಾನು ದುಡ್ಡು ಬೇಕು, ಹಾಗಾಗಿ ನಾನು ಬೇರೆ ಕಡೆ ಎಲ್ಲಾದ್ರೂ ಇಟ್ರೆ ಸೇಫ್ ಇರೋದಿಲ್ಲ, ಹಾಗಾಗಿ ನಾನು ಬ್ಯಾಂಕ್ ನಲ್ಲಿ ಇಟ್ಟರೆ ನನಗೆ ಎಲ್ಲಾ ರೀತಿಯಿಂದಲೂ ಕೂಡ ಸೇಫ್ ಆಗಿರುತ್ತೆ ಅಂದ್ಕೊಂಡು ಆತ ಬ್ಯಾಂಕ್ಗೆ ಹೋಗಿ ಅಲ್ಲಿ ಚಿನ್ನವನ್ನು ಅಡವಿಟ್ಟಿರ್ತಾನೆ. ಆದ್ರೆ 2 ತೊಲೆ ಬಂಗಾರವನ್ನು ಚಿನ್ನ ಅಡವಿಟ್ಟಂತ ಸಂದರ್ಭದಲ್ಲಿ ಅವರು ₹99,000 ಮಾತ್ರ ಸಿಬ್ಬಂದಿಗಳು ಈತನಿಗೆ ನೀಡಿರ್ತಾರೆ. 1 ವರ್ಷಕ್ಕೆ ₹1,30,000 ಕಟ್ಟು, ಇಲ್ಲ ನಿನ್ನ ಬಂಗಾರ ಮರೆತು ಬಿಡು, ನಾವೇನಂದ್ರೆ ಇದ್ರ ಹರಾಜಿನಲ್ಲಿ ಇಡ್ತೀವಿ, ನಮ್ಮ ಹಣವನ್ನು ರಿಕವರ್ ಮಾಡ್ಕೋತೀವಿ ಅಂತ ಕೂಡ ಆ ಬ್ಯಾಂಕ್ ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು. ಇದೇ ಒಂದು ಮಾತಿಗೆ ಏನಂದ್ರೆ ಆತನಿಗೆ ಅಂದ್ರೆ ಗ್ರಾಹಕ ಏನಿರ್ತಾನಲ್ಲ ಆತ ಗರಂ ಆಗ್ತಾನೆ. ಯಾವ ರೀತಿಯಾಗಿ ನೀವು ಅಂದ್ರೆ ಚಿನ್ನ ಅಡವಿಡುವಾಗ ಒಂಥರ ಮಾತಾಡ್ತೀರಾ, ಈಗ ಬಿಡಿಸ್ಕೋ ಟೈಮಲ್ಲಿ ಇನ್ನೊಂದು ತರ ಮಾತಾಡ್ತೀರಾ. ₹3 ಬಡ್ಡಿ ಅಂದ್ರೆ ನಾನು ಹೊರಗಡೆನೆ ಇಡ್ತಾ ಇದ್ನಲ್ಲ, ಈಗ ಯಾಕೆ ನಮ್ಗೆ ಈ ರೀತಿಯಾಗಿ ನೀವು ತೊಂದರೆ ಕೊಡ್ತಾ ಇದ್ದೀರಿ? ಅದ್ರಲ್ಲಿ ಕೂಡ ನೀವು ನೋಟಿಸ್ನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಒಮ್ಮಿಂದೊಮ್ಮೆಲೆ ನೀವು ಹರಾಜ್ ಮಾಡ್ತೀವಿ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಎಲ್ಲಿಂದ ದುಡ್ಡು ತರಬೇಕು ಅಂತ ಕೂಡ ಆತನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಪ್ರಾಣಂತು. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.